ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಯುವರ್ ಚಾನೆಲ್. ಈ ವಿಡಿಯೋದಲ್ಲಿ ನಾವು ಎಫ್ ಬ್ಲಾಕ್ ಎಲಿಮೆಂಟ್ಸ್ ಚಾಪ್ಟರ್ನ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಈ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಅಂದರೆ ಏನು, ಯಾವ ಎಲಿಮೆಂಟ್ಸ್ಗಳನ್ನ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಅಂತ ಕರೀತಾರೆ ಅಂತ ನೋಡೋದಾದರೆ, ದ ಎಲಿಮೆಂಟ್ಸ್ ವಿಚ್ ಹ್ಯಾವ್ ಪಾರ್ಷಿಯಲಿ ಫಿಲ್ಡ್ ಎಫ್ ಸಬ್ಶೆಲ್. ಸೊ ಯಾವ ಎಲಿಮೆಂಟ್ಸಲ್ಲಿ ಪಾರ್ಷಿಯಲಿ ಫಿಲ್ಡ್ ಎಫ್ ಸಬ್ಶೆಲ್ ಪ್ರೆಸೆಂಟ್ ಇರುತ್ತೋ, ಪಾರ್ಷಿಯಲಿ ಅಂದರೆ ಇನ್ಕಂಪ್ಲೀಟ್ಲಿ, ಓಕೆ. ಸೊ ಅಂಥ ಎಲಿಮೆಂಟ್ಸ್ಗಳನ್ನ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಅಂತ ಕರೀತಾರೆ. ಆ್ಯಂಡ್ ಈ ಎಫ್ ಬ್ಲಾಕ್ ಎಲಿಮೆಂಟ್ಸ್ಗೆ ಇನ್ನೊಂದು ಹೆಸರು ಕೂಡ ಇದೆ, ದಟ್ ಈಸ್ ಇನ್ನರ್ ಟ್ರಾನ್ಸಿಷನ್ ಎಲಿಮೆಂಟ್ಸ್. ಇದನ್ನು ಇನ್ನರ್ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತಲೂ ಕೂಡ ಕರೀತಾರೆ. ಯಾವುದರ ಬೇಸಿಸ್ ಮೇಲೆ ಅಂತ ನೋಡೋದಾದರೆ, ನೀವು ಪೀರಿಯಾಡಿಕ್ ಟೇಬಲ್ನ ನೋಡಿರ್ತೀರ. ಸೊ ಅದರ ಪೊಸಿಷನ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ಗಳು ಎಲ್ಲಿ ಬರುತ್ತೆ, ಟ್ರಾನ್ಸಿಷನ್ ಎಲಿಮೆಂಟ್ಸ್ಗಳ ಒಳಗೆ ಬರುತ್ತೆ. ಆ್ಯಂಡ್ ಇನ್ನೊಂದು ಏನು ಅಂತ ಅಂದರೆ, ಪ್ರೀ ಪೆನಲ್ಟಿಮೇಟ್ ಶೆಲ್ ಇದೆ ಅಲ್ವಾ, ದಟ್ ಈಸ್ n-2f ಏನಿದೆ. ಸೊ ಇದು ಇಂಟರ್ನಲ್ ಟು ದ n-1d ಆರ್ಬಿಟಲ್, ದಟ್ ಈಸ್ ಪೆನಲ್ಟಿಮೇಟ್ ಶೆಲ್. ಸೊ ಆದ್ದರಿಂದ ಇದನ್ನು ಇನ್ನರ್ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತಲೂ ಕೂಡ ಕರೀತಾರೆ. ಆ್ಯಂಡ್ ಇದರ ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನೀವು ನೋಡ್ಬೋದು. ಇದನ್ನು ಎಕ್ಸಾಮಲ್ಲಿ ಕೇಳ್ತಾರೆ. n-2 f 1 to 14, n-1d 0 or 1, ns2. ಓಕೆ, ಇದು ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಈ ಎಫ್ ಬ್ಲಾಕ್ ಎಲಿಮೆಂಟ್ಸಲ್ಲಿ ಎರಡು ಸೀರೀಸ್ಗಳಿವೆ. ಸೊ ಒಂದು ಲ್ಯಾಂಥನಾಯ್ಡ್ಸ್, ಇನ್ನೊಂದು ಆ್ಯಕ್ಟಿನಾಯ್ಡ್ಸ್. ಸೊ ಲ್ಯಾಂಥನಾಯ್ಡ್ಸಲ್ಲಿ 4f ಸಬ್ಶೆಲ್ಲು ಎಲೆಕ್ಟ್ರಾನ್ಸಿಂದ ಫಿಲ್ ಆಗ್ತಾ ಬರುತ್ತೆ. ಇದರಲ್ಲಿ 14 ಎಲಿಮೆಂಟ್ಸ್ ಪ್ರೆಸೆಂಟ್ ಇದೆ. ಸೊ ಲ್ಯಾಂಥನಮ್ನ ಸೇರಿಸಿದ್ರೆ 15 ಎಲಿಮೆಂಟ್ಸ್ ಆಗುತ್ತೆ. ನೆಕ್ಸ್ಟ್ ಒನ್ ಇಸ್ ಆ್ಯಕ್ಟಿನಾಯ್ಡ್ಸ್. ಸೊ ಇದರಲ್ಲಿ 5f ಸಬ್ಶೆಲ್ ಫಿಲ್ಡ್ ಆಗ್ತಾ ಹೋಗುತ್ತೆ. ಇದರಲ್ಲೂ ಕೂಡ 14 ಎಲಿಮೆಂಟ್ಸ್. ಅದೇ ಆ್ಯಕ್ಟಿನಿಯಮ್ನ ಸೇರಿಸಿದ್ರೆ 15 ಎಲಿಮೆಂಟ್ಸ್ ಆಗುತ್ತೆ. ಮೊದಲನೇದಾಗಿ ನಾವು ಲ್ಯಾಂಥನಾಯ್ಡ್ಸ್ಗಳ ಬಗ್ಗೆ ಸ್ಟಡಿ ಮಾಡೋಣ. ದ ಎಲಿಮೆಂಟ್ಸ್ ಫ್ರಮ್ lanthanum to lutetium of 4f series in the periodic table are called lanthanoids. ಸೊ ಪೀರಿಯಾಡಿಕ್ ಟೇಬಲ್ನಲ್ಲಿ ಇರುವಂತಹ 4f ಸೀರೀಸ್ ಏನಿದೆ, ಸೊ ಅದರಲ್ಲಿ ಲ್ಯಾಂಥನಮ್ಮಿಂದ ಲ್ಯೂಟೀಷಿಯಮ್ವರೆಗೆ ಏನು ಎಲಿಮೆಂಟ್ಸ್ಗಳಿದೆ ಅದನ್ನು ಲ್ಯಾಂಥನಾಯ್ಡ್ಸ್ ಅಂತ ಕರೀತಾರೆ. ಆ್ಯಂಡ್ ದ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಮೋಸ್ಟ್ ಆಫ್ ದ ಎಲಿಮೆಂಟ್ಸ್ ಆಫ್ ದ ಸೀರೀಸ್ ರಿಸೆಂಬಲ್ ವಿತ್ ದ ಎಲಿಮೆಂಟ್ ಲ್ಯಾಂಥನಮ್. ಸೊ ನಿಮ್ಗೊಂದು ಡೌಟ್ ಬಂದಿರ್ಬೋದು. ಸೊ ಈ ಎಲಿಮೆಂಟ್ಸ್ಗಳನ್ನು ಅಂದರೆ ಲ್ಯಾಂಥನಮ್ಮಿಂದ ಲ್ಯೂಟೀಷಿಯಮ್ವರೆಗೆ ಏನು ಎಲಿಮೆಂಟ್ಸ್ಗಳಿದೆ ಇದನ್ನು ಲ್ಯಾಂಥನಾಯ್ಡ್ಸ್ ಅಂತ ಯಾಕೆ ಕರೀತಾರೆ ಅಂತ ಒಂದು ಡೌಟ್ ಬಂದಿರ್ಬೋದು. ಸೊ ಯಾಕೆ ಅಂತ ಅಂದರೆ ಅವುಗಳ ಪ್ರಾಪರ್ಟಿ ಏನಿದೆ, ಕೆಮಿಕಲ್ ಪ್ರಾಪರ್ಟೀಸ್, ಸೊ ಅದು ನಮ್ಮ ಲ್ಯಾಂಥನಮ್ ಎಲಿಮೆಂಟ್ನ ಜೊತೆಗೆ ಏನಾಗಿದೆ, ರಿಸೆಂಬಲ್ ಆಗಿದೆ, ಒಂದಿಷ್ಟು ಸಿಮಿಲಾರಿಟಿ ಇದೆ. ಸೊ ಆದ್ದರಿಂದ ಆ ಎಲಿಮೆಂಟ್ಸ್ಗಳ ಗ್ರೂಪನ್ನು ಲ್ಯಾಂಥನಾಯ್ಡ್ಸ್ ಅಂತ ಕರೀತಾರೆ. ನೆಕ್ಸ್ಟ್ ಒನ್, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಲ್ಯಾಂಥನಾಯ್ಡ್ಸ್. ಸೊ 6s2 ಕಾಮನ್. ಸೊ ಈ ಲ್ಯಾಂಥನಾಯ್ಡ್ಸಲ್ಲಿ 6s2 ಏನಾಗಿದೆ, ಕಾಮನ್ ಆಗಿದೆ, ಬಟ್ ವಿತ್ ವೇರಿಯಬಲ್ ಆಕ್ಯುಪೆನ್ಸಿ ಆಫ್ 4f ಲೆವೆಲ್ಸ್. ಸೊ ಇಲ್ಲೇನಾಗುತ್ತೆ, 6s2 ಎಲ್ಲದರಲ್ಲೂ ಕಾಮನ್ ಇದೆ, ಆದರೆ ವೇರಿಯೇಷನ್ ಯಾವುದ್ರಲ್ಲಿ ಆಗ್ತಿರೋದು, ಆಕ್ಯುಪೆನ್ಸಿ ಆಫ್ 4f ಲೆವೆಲ್. ಅಂದರೆ 4f0 ಆಗಿರ್ಬೋದು, 4f1, 4f2 ಆ ರೀತಿ ಚೇಂಜ್ ಆಗ್ತಾ ಹೋಗುತ್ತೆ. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ tripositive ions are of the form 4f power n, where n equal to 1 to n equal to 14 with increasing atomic number. ಟ್ರೈಪಾಸಿಟಿವ್ ಅಯಾನ್ಸ್ಗಳೇನಿದೆ ಅವುಗಳ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ನು 4f ಪವರ್ n ಫಾರ್ಮಲ್ಲಿ ಇರೋವಂಥದ್ದು. ಸೊ n ಜಾಗದಲ್ಲಿ ನಾವು ಏನು ಹಾಕ್ಬೋದು ಅಂದರೆ n ಈಕ್ವಲ್ ಟು 1 ಟು n ಈಕ್ವಲ್ ಟು 14, 1ರಿಂದ 14ರವರೆಗೆ ನಾವು ಎಲೆಕ್ಟ್ರಾನ್ಸ್ಗಳನ್ನು ಫಿಲ್ ಮಾಡ್ಬೋದು ವಿತ್ ಇನ್ಕ್ರೀಸಿಂಗ್ ಅಟಾಮಿಕ್ ನಂಬರ್. ಓಕೆ, ಸೊ ಈ ಎಲಿಮೆಂಟ್ಸ್ಗಳನ್ನು ಲ್ಯಾಂಥನಾಯ್ಡ್ಸ್ ಅಂತ ಕರೀತಾರೆ. ನೆಕ್ಸ್ಟ್ ಒನ್, ಅಟೋಮಿಕ್ ಆ್ಯಂಡ್ ಅಯೋನಿಕ್ ಸೈಜಸ್. ದ ಅಟೋಮಿಕ್ ಆ್ಯಂಡ್ ಅಯೋನಿಕ್ ರೇಡಿಯೈ ಆಫ್ ಲ್ಯಾಂಥನಾಯ್ಡ್ ಎಲಿಮೆಂಟ್ಸ್ ಗ್ರ್ಯಾಜುಯಲಿ ಡಿಕ್ರೀಸ್ ಫ್ರಮ್ ಲ್ಯಾಂಥನಮ್ ಟು ಲ್ಯೂಟೀಷಿಯಮ್. ಸೊ ನಮ್ಮ ಲ್ಯಾಂಥನಾಯ್ಡ್ ಎಲಿಮೆಂಟ್ಸ್ ಏನಿದೆ ಅಂದರೆ ಲ್ಯಾಂಥನಮ್ಮಿಂದ ಲ್ಯೂಟೀಷಿಯಮ್ವರೆಗೆ ಏನು ಎಲಿಮೆಂಟ್ಸ್ಗಳಿದೆ, ಸೊ ಅವುಗಳ ಅಟೋಮಿಕ್ ಮತ್ತು ಅಯೋನಿಕ್ ರೇಡಿಯೈ ಗ್ರ್ಯಾಜುಯಲ್ ಆಗಿ ಡಿಕ್ರೀಸ್ ಆಗ್ತಾ ಬರ್ತಿದೆ, ಕಡಿಮೆ ಆಗ್ತಾ ಬರ್ತಾ ಇದೆ. ಸೊ ಇದನ್ನು ಲ್ಯಾಂಥನಾಯ್ಡ್ ಕಾಂಟ್ರಾಕ್ಷನ್ ಅಂತ ಕರೀತಾರೆ. ಸೊ ಸಡನ್ನಾಗಿ ವೇರಿ ಆಗ್ತಿಲ್ಲ, ಗ್ರ್ಯಾಜುಯಲ್ ಆಗಿ ಕಮ್ಮಿ ಆಗ್ತಿದೆ. ಸೊ ಏನಿದು ಲ್ಯಾಂಥನಾಯ್ಡ್ ಕಾಂಟ್ರಾಕ್ಷನ್ ಅಂದರೆ, ದ ಡಿಕ್ರೀಸ್ ಇನ್ ಸೈಜ್ ಫ್ರಮ್ ಒನ್ ಎಲಿಮೆಂಟ್ ಟು ಅದರ್ ಈಸ್ ಸ್ಮಾಲರ್ ಹ್ಯಾಸ್ ಕಂಪೇರ್ಡ್ ಟು ಟ್ರಾನ್ಸಿಷನ್ ಎಲಿಮೆಂಟ್ಸ್. ಸೊ ಟ್ರಾನ್ಸಿಷನ್ ಎಲಿಮೆಂಟ್ಸ್ಗಳಿಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಒಂದು ಎಲಿಮೆಂಟಿಂದ ಇನ್ನೊಂದು ಎಲಿಮೆಂಟ್ಗೆ ಏನು ಸೈಜ್ ಕಮ್ಮಿ ಆಗ್ತಿದೆ ಅಲ್ವಾ, ಅದು ತುಂಬಾ ಕಡಿಮೆ, ತುಂಬ ದೊಡ್ಡದಾಗಿ ವೇರಿಯೇಷನ್ ಆಗ್ತಾ ಇಲ್ಲ. ಸೊ ಯಾಕೆ ಈ ರೀತಿ ಆಗ್ತಿಲ್ಲ ಅಂದರೆ, ಬಿಕಾಸ್ ಎಫ್ ಎಲೆಕ್ಟ್ರಾನ್ಸ್ ಆರ್ ಪೂರ್ ಶೀಲ್ಡರ್ಸ್ ದ್ಯಾನ್ ಡಿ ಎಲೆಕ್ಟ್ರಾನ್ಸ್. ನೀವು ಡಯಾಗ್ರಾಮ್ನ ನೋಡ್ತಾ ಇದ್ದೀರಾ. ಸೊ ಇದು ನ್ಯೂಕ್ಲಿಯಸ್ಸು, ಇದು ಇನ್ನರ್ ಶೆಲ್ಲು, ಇದು ಔಟರ್ ಶೆಲ್. ಸೊ ಔಟರ್ ಮೋಸ್ಟ್ ಶೆಲ್. ಸೊ ಇದರಲ್ಲೂ ಎಲೆಕ್ಟ್ರಾನ್ಸ್ ಇದೆ, ಇದರಲ್ಲೂ ಎಲೆಕ್ಟ್ರಾನ್ಸ್ ಇದೆ. ಸೊ ಈ ನ್ಯೂಕ್ಲಿಯಸ್ ಮತ್ತು ಔಟರ್ ಮೋಸ್ಟ್ ಶೆಲ್ ಏನಿದೆ,
ಸೊ ಇದರಲ್ಲಿರುವಂಥ ಎಲೆಕ್ಟ್ರಾನ್ಸ್ಗಳ ನಡುವೆ ಫೋರ್ಸ್ ಆಫ್ ಅಟ್ರಾಕ್ಷನ್ ತುಂಬಾ ಜಾಸ್ತಿ ಇರುತ್ತೆ, ಹೌದಾ. ತನ್ನ ಕಡೆ ನ್ಯೂಕ್ಲಿಯಸ್ಸು ಅಟ್ರಾಕ್ಟ್ ಮಾಡ್ಕೊಳುತ್ತೆ. ಬಟ್ ಇಲ್ಲೇನು ಹೇಳ್ತಾ ಇದ್ದಾರೆ ನೋಡಿ, ಎಫ್ ಎಲೆಕ್ಟ್ರಾನ್ಸ್ ಆರ್ ಪೂರ್ ಶೀಲ್ಡರ್ಸ್ ದ್ಯಾನ್ ಡಿ ಎಲೆಕ್ಟ್ರಾನ್ಸ್. ಅಂದರೆ ಇಲ್ಲಿ ಆಗ್ತಿರೋದೇನು, ಶೀಲ್ಡಿಂಗ್ ಎಫೆಕ್ಟ್ ಬೈ ದ ಇನ್ನರ್ ಎಲೆಕ್ಟ್ರಾನ್ಸ್. ಸೊ ಇವುಗಳ ಮಧ್ಯೆ ಏನು ಇನ್ನರ್ ಶೆಲ್ ಇದೆ ಅಲ್ವಾ, ಸೊ ಇದರಲ್ಲಿ ಏನು ಎಲೆಕ್ಟ್ರಾನ್ಸ್ ಇದೆ, ಸೊ ಇದೇನು ಮಾಡುತ್ತೆ, ಶೀಲ್ಡ್ ಮಾಡುತ್ತೆ. ಏನಿದು ಶೀಲ್ಡಿಂಗ್ ಎಫೆಕ್ಟ್ ಅಂದರೆ, ಸೊ ಈ ಇನ್ನರ್ ಎಲೆಕ್ಟ್ರಾನ್ಸ್ಗಳೇನಿದೆ ಇದು ನ್ಯೂಕ್ಲಿಯಸ್ ಮತ್ತು ಔಟರ್ ಮೋಸ್ಟ್ ಶೆಲ್ಲಲ್ಲಿರುವಂಥ ಎಲೆಕ್ಟ್ರಾನ್ಸ್ಗಳ ನಡುವೆ ಇರುವಂತಹ ಫೋರ್ಸ್ ಆಫ್ ಅಟ್ರಾಕ್ಷನನ್ನು ಕಮ್ಮಿ ಮಾಡುತ್ತೆ. ಸೊ ಇವುಗಳು ಶೀಲ್ಡರ್ಸ್ ಅಂದರೆ ಗೋಡೆಯಾಗಿ ನಿಂತ್ಕೊಳ್ಳುತ್ತೆ, ಅಂದರೆ ಫೋರ್ಸ್ ಆಫ್ ಅಟ್ರಾಕ್ಷನ್ನ ಕಮ್ಮಿ ಮಾಡುತ್ತೆ. ಸೊ ಅದನ್ನು ಶೀಲ್ಡಿಂಗ್ ಎಫೆಕ್ಟ್ ಅಂತ ಕರೀತಾರೆ. ಸೊ ಇವರೇನು ಹೇಳ್ತಿದ್ದಾರೆ, ಎಫ್ ಎಲೆಕ್ಟ್ರಾನ್ಸ್ ಆರ್ ಪೂರ್ ಶೀಲ್ಡರ್ಸ್ ದ್ಯಾನ್ ಡಿ ಎಲೆಕ್ಟ್ರಾನ್ಸ್. ಸೊ ಡಿ ಎಲೆಕ್ಟ್ರಾನ್ಸ್ಗೆ ಕಂಪೇರ್ ಮಾಡಿದ್ರೆ ಎಫ್ ಎಲೆಕ್ಟ್ರಾನ್ಸ್ ಆರ್ ಪೂರ್ ಶೀಲ್ಡರ್ಸ್. ಸೊ ಇದು ಏನು ಫೋರ್ಸ್ ಆಫ್ ಅಟ್ರಾಕ್ಷನ್ನ ಕಮ್ಮಿ ಮಾಡುವಂಥ ಎಬಿಲಿಟಿ ಏನಿದೆ, ಸೊ ಅದು ಎಫ್ ಎಲೆಕ್ಟ್ರಾನ್ಸ್ಗೆ ಕಮ್ಮಿ ಇದೆ ಹ್ಯಾಸ್ ಕಂಪೇರ್ಡ್ ಟು ಡಿ ಎಲೆಕ್ಟ್ರಾನ್ಸ್. ಸೊ ಆದ್ದರಿಂದ ಈ ಸೀರೀಸಲ್ಲಿ ಇರುವಂಥ ಎಲಿಮೆಂಟ್ಸ್ಗಳ ರೇಡಿಯೈ ಆಲ್ಮೋಸ್ಟ್ ಸೇಮ್ ಆಗಿದೆ. ಸೊ ಐಡೆಂಟಿಕಲ್ ರೇಡಿಯೈ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು ಎಕ್ಸಾಂಪಲ್ ಆಗಿ ಜಿರ್ಕಾನಿಯಮ್. ಸೊ ಇದರ ಆಟೋಮಿಕ್ ರೇಡಿಯೈ 160 ಪಿಕೋಮೀಟರ್. ಓಕೆ, ಅದೇ ಹಾಫ್ನಿಯಮ್ದು 159 ಪಿಕೋಮೀಟರ್. ಸೊ ಡಿಫ್ರೆನ್ಸ್ ನೋಡಿ ಎಷ್ಟಿದೆ, 1, ಹೌದಾ. ಸೊ ತುಂಬ ಕಡಿಮೆ ಡಿಫ್ರೆನ್ಸು. ಸೊ ಆದ್ದರಿಂದ ಇದನ್ನು ಟ್ವಿನ್ ಎಲಿಮೆಂಟ್ಸ್ ಅಂತಲೂ ಕೂಡ ಕರೀತಾರೆ. ನೆಕ್ಸ್ಟ್ ಒನ್, ಆಕ್ಸಿಡೇಷನ್ ಸ್ಟೇಟ್ಸ್. ಸೊ +3 ಅನ್ನುವಂಥದ್ದು ಮೋಸ್ಟ್ ಸ್ಟೇಬಲ್ ಆಕ್ಸಿಡೇಷನ್ ಸ್ಟೇಟ್ ಆಗಿರುತ್ತೆ ಲ್ಯಾಂಥನೈಡ್ಸಲ್ಲಿ. ಒಂದಿಷ್ಟು ಎಲಿಮೆಂಟ್ಸ್ಗಳು +2 ಮತ್ತು +4 ಆಕ್ಸಿಡೇಷನ್ ಸ್ಟೇಟನ್ನು ಕೂಡ ಎಕ್ಸಿಬಿಟ್ ಮಾಡುತ್ತೆ. ಆ್ಯಂಡ್ ಇರ್ರೆಗ್ಯುಲಾರಿಟಿ. ಸೊ ಇಲ್ಲಿ ಆಕ್ಸಿಡೇಷನ್ ಸ್ಟೇಟು ಒಂದೇ ಸಮಕ್ಕೆ ಇಲ್ಲ, ಇರ್ರೆಗ್ಯುಲಾರಿಟೀಸ್ ಇದೆ. ಯಾಕೆ ಅಂದರೆ ಡ್ಯೂ ಟು ಎಂಟಿ, ಹಾಫ್ ಫಿಲ್ಡ್ ಆ್ಯಂಡ್ ಕಂಪ್ಲೀಟ್ಲಿ ಫಿಲ್ಡ್ ಎಫ್ ಸಬ್ಶೆಲ್. ಸೊ ಯಾಕೆ ಇರ್ರೆಗ್ಯುಲಾರಿಟಿ ನಾವು ನೋಡ್ತೀವಿ ಅಂದರೆ, ಸೊ ಒಂದು ಎಂಟಿ ಅಂದರೆ ಖಾಲಿಯಾಗಿರುವಂಥ ಎಫ್ ಸಬ್ಶೆಲ್ ಆಗಿರ್ಬೋದು, ಅಥವಾ ಹಾಫ್ ಫಿಲ್ಡು ಅಥವಾ ಕಂಪ್ಲೀಟ್ಲಿ ಫಿಲ್ಡು ಎಫ್ ಸಬ್ಶೆಲ್ ಇರೋದ್ರಿಂದ ಇಲ್ಲಿ ನಾವು ಇರ್ರೆಗ್ಯುಲಾರಿಟೀಸ್ನ ನೋಡ್ತೀವಿ. ಸೊ ಸೀರಿಯಮ್ ಏನಿದೆ ಇದು +4 ಆಕ್ಸಿಡೇಷನ್ ಸ್ಟೇಟಲ್ಲಿ ಸಾಲ್ಟನ್ನು ಫಾರ್ಮ್ ಮಾಡುತ್ತೆ ಆ್ಯಂಡ್ ಸ್ಟ್ರಾಂಗ್ ಆಕ್ಸಿಡೆಂಟ್ ಆಗಿ ಕೂಡ ಇದು ಆ್ಯಕ್ಟ್ ಮಾಡುತ್ತೆ. ಸೊ ಆಕ್ಸಿಡೆಂಟ್ ಅಂತ ಅಂದರೆ ಆಕ್ಸಿಡೈಸಿಂಗ್ ಏಜೆಂಟ್. ಸೊ ಬೇರೆ ಎಲಿಮೆಂಟನ್ನು ಆಕ್ಸಿಡೈಸ್ ಮಾಡುತ್ತೆ, ತಾನು ರೆಡ್ಯೂಸ್ ಆಗುವಂಥದ್ದು. ಆಕ್ಸಿಡೈಸ್ ಮಾಡುವಂಥದ್ದು ಅಂದರೆ ಆಕ್ಸಿಡೇಷನ್ ಆಗುತ್ತಲ್ಲ ಆ ಪ್ರೋಸೆಸ್ಸಲ್ಲಿ, ದಟ್ ಈಸ್ ಅಡಿಷನ್ ಆಫ್ ಆಕ್ಸಿಜನ್. ಓಕೆ, ಆ್ಯಂಡ್ ಇಟ್ ಈಸ್ ಎ ಗುಡ್ ಅನಾಲಿಟಿಕಲ್ ರಿಯೇಜೆಂಟ್. ಸೊ ಇದನ್ನು ಅನಾಲಿಟಿಕಲ್ ರಿಯೇಜೆಂಟ್ ಆಗಿ ಕೂಡ ಯೂಸ್ ಮಾಡ್ತಾರೆ. ಸೊ ನೀವು ಕೇಳಿರ್ಬೋದು ಟಾಲೆನ್ಸ್ ರಿಯೇಜೆಂಟ್ ಅಂತ. ಸೊ ಟಾಲೆನ್ಸ್ ರಿಯೇಜೆಂಟನ್ನು ಈ ಆಲ್ಡಿಹೈಡ್ ಗ್ರೂಪನ್ನು ಡಿಟೆಕ್ಟ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ, ಟಾಲೆನ್ಸ್ ಟೆಸ್ಟ್ ಅಂತ, ಹೌದಾ. ಹಾಗಾದರೆ ಅನಾಲಿಟಿಕಲ್ ರಿಯೇಜೆಂಟ್ ಅಂದರೆ ಏನು, ದ ಸಬ್ಸ್ಟಾನ್ಸ್ ವಿಚ್ ಈಸ್ ಯೂಸ್ಡ್ ಟು ಐಡೆಂಟಿಫೈ ದ ಪ್ರೆಸೆನ್ಸ್ ಆಫ್ ಎ ಸಬ್ಸ್ಟಾನ್ಸ್. ಸೊ ಯಾವ ಸಬ್ಸ್ಟಾನ್ಸು ಪ್ರೆಸೆಂಟ್ ಇದೆ ಅನ್ನೋದನ್ನು ಐಡೆಂಟಿಫೈ ಮಾಡೋದಕ್ಕೆ ಯೂಸ್ ಮಾಡುವಂತಹ ರಿಯೇಜೆಂಟನ್ನು ಅನಾಲಿಟಿಕಲ್ ರಿಯೇಜೆಂಟ್ ಅಂತ ಕರೀತಾರೆ. ಇಲ್ಲಿ ನಾವು ಸೀರಿಯಮ್ನು ಕೂಡ ಅನಾಲಿಟಿಕಲ್ ರಿಯೇಜೆಂಟಾಗಿ ಯೂಸ್ ಮಾಡ್ತೀವಿ. ಪ್ರಸಿಯೋಡೈಮಿಯಮ್, ನಿಯೋಡೈಮಿಯಮ್, ಟರ್ಬಿಯಮ್, ಡಿಸ್ಪ್ರೋಸಿಯಮ್. ಸೊ ಇವುಗಳು +4 ಸ್ಟೇಟಲ್ಲಿ ಎಕ್ಸಿಬಿಟ್ ಆಗುತ್ತೆ. ಸೊ ಇದು ಆಕ್ಸೈಡ್ಸನ್ನು ಫಾರ್ಮ್ ಮಾಡುತ್ತೆ, ದಟ್ ಈಸ್ MO2. EU2+, ದಟ್ ಈಸ್ ಯುರೋಪಿಯಮ್ 2+, ಇದನ್ನು ಸ್ಟ್ರಾಂಗ್ ರೆಡ್ಯೂಸಿಂಗ್ ಏಜೆಂಟಾಗಿ ಯೂಸ್ ಮಾಡ್ತಾರೆ. ಸೊ ಇದರಲ್ಲಿ F7 ಕಾನ್ಫಿಗರೇಷನ್ ಇದೆ, ಅಂದರೆ ಹಾಫ್ ಫಿಲ್ಡ್ ಕಾನ್ಫಿಗರೇಷನ್, ಹೌದಾ, ಹೈಲಿ ಸ್ಟೇಬಲ್. ಆ್ಯಂಡ್ YB2+, ದಟ್ ಈಸ್ ಇಟರ್ಬಿಯಮ್ 2+. ಸೊ ಇದನ್ನು ರಿಡಕ್ಟೆಂಟ್ ಆಗಿ ಯೂಸ್ ಮಾಡ್ತಾರೆ. ಸೊ ಇದರಲ್ಲಿ F14 ಕಾನ್ಫಿಗರೇಷನ್ ಇದೆ, ದಟ್ ಈಸ್ ಕಂಪ್ಲೀಟ್ಲಿ ಫಿಲ್ಡ್ ಆರ್ಬಿಟಲ್, ಹೌದಾ. ನೆಕ್ಸ್ಟ್ ಒನ್ ಇಸ್ ಸಮೇರಿಯಮ್, SM. ಸೊ ಇದು +2 ಮತ್ತು +3 ಆಕ್ಸಿಡೇಷನ್ ಸ್ಟೇಟನ್ನು ಎಕ್ಸಿಬಿಟ್ ಮಾಡುತ್ತೆ. ಸೊ ಇದಿಷ್ಟು ಕೂಡ ಆಕ್ಸಿಡೇಷನ್ ಸ್ಟೇಟ್ಸ್ ಆಫ್ ಲ್ಯಾಂಥನೈಡ್ಸ್. ಲ್ಯಾಂಥನೈಡ್ಸ್ಗಳ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ನೋಡೋದಾದರೆ, ದೇ ಆರ್ ಸಿಲ್ವರಿ ವೈಟ್ ಸಾಫ್ಟ್ ಮೆಟಲ್ಸ್ ಆ್ಯಂಡ್ ಲೂಸ್ ಲಸ್ಟರ್ ವೆನ್ ಎಕ್ಸ್ಪೋಸ್ಡ್ ಟು ಏರ್. ಸೊ ಈ ಎಲಿಮೆಂಟ್ಸ್ಗಳ ಕಲರ್ ಬಂದು ಸಿಲ್ವರಿ ವೈಟ್ ಆಗಿದೆ ಆ್ಯಂಡ್ ದೇ ಆರ್ ಸಾಫ್ಟ್ ಮೆಟಲ್ಸ್. ಸೊ ಯಾವಾಗ ಈ ಎಲಿಮೆಂಟ್ಸ್ಗಳನ್ನ ಏರಿಗೆ ಎಕ್ಸ್ಪೋಸ್ ಮಾಡ್ತಾರೆ, ಸೊ ಆಗ ಆ ಎಲಿಮೆಂಟು ಲಸ್ಟರ್ ಅಂದರೆ ತನ್ನ ಹೊಳಪನ್ನು ಕಳ್ಕೊಳ್ಳುತ್ತೆ. ಹಾರ್ಡ್ನೆಸ್ ಇನ್ಕ್ರೀಸಸ್ ವಿತ್ ಇನ್ಕ್ರೀಸಿಂಗ್ ಅಟೋಮಿಕ್ ನಂಬರ್. ಸೊ ಆಟೋಮಿಕ್ ನಂಬರ್ ಜಾಸ್ತಿ ಆಗ್ತಾ ಹೋದ ಹಾಗೆ ಹಾರ್ಡ್ನೆಸ್ ಕೂಡ ಜಾಸ್ತಿ ಆಗ್ತಾ ಬರುತ್ತೆ. ಸೊ ಸಮೇರಿಯಮ್ ಎಲಿಮೆಂಟ್ ಏನಿದೆ, ಸೊ ಇದು ಸ್ವಲ್ಪ ಹಾರ್ಡ್ ಆಗಿದೆ. ಸೊ ಆದ್ದರಿಂದ ಇದನ್ನು ಸ್ಟೀಲ್ನ ಪ್ರಿಪರೇಷನಲ್ಲಿ ಯೂಸ್ ಮಾಡ್ತಾರೆ. ಸೊ ನಾವು ಜನರಲ್ ಆಗಿ ಲ್ಯಾಂಥನೈಡ್ ಸೀರೀಸಲ್ಲಿರುವಂಥ ಎಲಿಮೆಂಟ್ಸ್ಗಳ ಮೆಲ್ಟಿಂಗ್ ಪಾಯಿಂಟ್ ನೋಡೋದಾದರೆ, ಸೊ ಅದರ ರೇಂಜ್ ಬಂದು 1000 to 1200 ಕೆಲ್ವಿನ್. ಆದರೆ ಒಂದು ಎಕ್ಸೆಪ್ಷನಲ್ ಕೇಸ್ ಇದೆ, ದಟ್ ಈಸ್ ಸಮೇರಿಯಮ್. ಯಾಕೆ ಅಂದರೆ ಇದರ ಮೆಲ್ಟಿಂಗ್ ಪಾಯಿಂಟ್ ನೋಡಿ 1623 ಕೆಲ್ವಿನ್ ಇದೆ. ಸೊ ಅಂದರೆ ಮೆಲ್ಟಿಂಗ್ ಪಾಯಿಂಟ್ ಜಾಸ್ತಿ ಇದೆ. ಸೊ ಇದು ಏನು ಇಂಡಿಕೇಟ್ ಮಾಡುತ್ತೆ, ಇಟ್ ಈಸ್ ಹಾರ್ಡ್. ಓಕೆ, ಸೊ ಆದ್ದರಿಂದ ಇದನ್ನು ಸ್ಟೀಲ್ನ ಪ್ರಿಪರೇಷನಲ್ಲಿ ಯೂಸ್ ಮಾಡ್ತಾರೆ.
ಮೆಟಾಲಿಕ್ ಸ್ಟ್ರಕ್ಚರ್ ಆ್ಯಂಡ್ ಗುಡ್ ಕಂಡಕ್ಟರ್ಸ್ ಆಫ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ. ಸೊ ಇವಕ್ಕೆ ಇರುವಂಥ ಸ್ಟ್ರಕ್ಚರ್ ಬಂದು ಮೆಟಾಲಿಕ್ ಸ್ಟ್ರಕ್ಚರ್ ಆ್ಯಂಡ್ ಹೀಟ್ ಮತ್ತು ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡುತ್ತೆ. ಟ್ರೈವೆಲೆಂಟ್ ಲ್ಯಾಂಥನೈಡ್ ಅಯಾನ್ಸ್ ಆರ್ ಕಲರ್ಡ್ ಇನ್ ಸಾಲಿಡ್ ಸ್ಟೇಟ್ ಆ್ಯಂಡ್ ಇನ್ ಅಕ್ವಿಯಸ್ ಸೊಲ್ಯೂಷನ್ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಎಫ್ ಎಲೆಕ್ಟ್ರಾನ್ಸ್. ಸೊ ಟ್ರೈವೆಲೆಂಟ್ ಲ್ಯಾಂಥನೈಡ್ಸ್ ಅಯಾನ್ಸ್, ಸೊ +3 ಸ್ಟೇಟನ್ನು ಎಕ್ಸಿಬಿಟ್ ಮಾಡುವಂಥ ಅಯಾನ್ಸ್ಗಳು. ಸೊ ಅವುಗಳು ಸಾಲಿಡ್ ಸ್ಟೇಟ್ ಮತ್ತು ಅಕ್ವಿಯಸ್ ಸೊಲ್ಯೂಷನ್ ಎರಡರಲ್ಲೂ ಕೂಡ ಕಲರ್ನ ಎಕ್ಸಿಬಿಟ್ ಮಾಡುತ್ತೆ. ಸೊ ಯಾಕೆ ಅಂತ ಅಂದರೆ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಎಫ್ ಎಲೆಕ್ಟ್ರಾನ್ಸ್. ಸೊ ಅದರಲ್ಲಿ ಎಫ್ ಎಲೆಕ್ಟ್ರಾನ್ಸ್ಗಳು ಪ್ರೆಸೆಂಟ್ ಇದೆ. ಲ್ಯಾಂಥನೈಡ್ ಅಯಾನ್ಸ್ಗಳು ಪ್ಯಾರಾಮ್ಯಾಗ್ನೆಟಿಕ್ ಕ್ಯಾರೆಕ್ಟರ್ನ ಎಕ್ಸಿಬಿಟ್ ಮಾಡುತ್ತೆ. ಆದರೆ ಒಂದೆರಡು ಎಕ್ಸೆಪ್ಷನಲ್ ಕೇಸ್ ಕೂಡ ಇದೆ. ಸೊ ಯಾವ ಎಲಿಮೆಂಟ್ಸಲ್ಲಿ F0 F14 ಕಾನ್ಫಿಗರೇಷನ್ ಇರುತ್ತೆ, ಸೊ ಅವುಗಳು ಪ್ಯಾರಾಮ್ಯಾಗ್ನೆಟಿಕ್ ಕ್ಯಾರೆಕ್ಟರ್ನ ಎಕ್ಸಿಬಿಟ್ ಮಾಡಲ್ಲ. ಆ್ಯಂಡ್ ಪ್ಯಾರಾಮ್ಯಾಗ್ನೆಟಿಸಮ್ ರೈಸಸ್ ಟು ಮ್ಯಾಕ್ಸಿಮಮ್ ಇನ್ ನಿಯೋಡೈಮಿಯಮ್. ನಿಯೋಡೈಮಿಯಮಲ್ಲಿ ಪ್ಯಾರಾಮ್ಯಾಗ್ನೆಟಿಸಮ್ ತುಂಬ ಜಾಸ್ತಿ ಇದೆ. ನೆಕ್ಸ್ಟ್ ಒನ್ ಈಸ್ ಅಯೋನೈಸೇಷನ್ ಎಂಥಾಲ್ಪೀಸ್ ಆಫ್ ಲ್ಯಾಂಥನೈಡ್ಸ್. ಸೊ ಫಸ್ಟ್ ಅಯೋನೈಸೇಷನ್ ಎಂಥಾಲ್ಪಿ ಎಷ್ಟಿದೆ ಅಂದರೆ ಅರೌಂಡ್ 600 kJ/mol ಇದೆ. ಆ್ಯಂಡ್ ಸೆಕೆಂಡ್ ಅಯೋನೈಸೇಷನ್ ಎಂಥಾಲ್ಪಿ ಇಸ್ ಅರೌಂಡ್ 1200 kJ/mol. ಆ್ಯಂಡ್ ಥರ್ಡ್ ಅಯೋನೈಸೇಷನ್ ಎಂಥಾಲ್ಪಿ ಆಗುತ್ತೆ ಇದು ಲೋ. ಯಾಕೆ ಅಂತ ಅಂದರೆ ಸೊ ಅದರ ಸ್ಟೆಬಿಲಿಟಿಯಿಂದ, ದಟ್ ಈಸ್ ಎಂಟಿ, ಹಾಫ್ ಫಿಲ್ಡ್ ಅಥವಾ ಕಂಪ್ಲೀಟ್ಲಿ ಫಿಲ್ಡ್ ಎಫ್ ಸಬ್ ಶೆಲ್ ಕ್ರಿಯೇಟ್ ಆಗೋದಿದ್ರೆ ಸೊ ಅಲ್ಲೇನಾಗುತ್ತೆ ಅಯೋನೈಸೇಷನ್ ಎಂಥಾಲ್ಪಿ ತುಂಬಾ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಒನ್ ಇಸ್ ಕೆಮಿಕಲ್ ಬಿಹೇವಿಯರ್. ಸೊ ಅರ್ಲಿಯರ್ ಮೆಂಬರ್ಸ್ ಏನಿದೆ ಸೊ ಅದು ಒಂದಿಷ್ಟು ರಿಯಾಕ್ಟಿವ್ ಆಗಿದೆ. ಇನ್ಕ್ರೀಸಿಂಗ್ ಅಟೋಮಿಕ್ ನಂಬರ್ ದೇ ಬಿಹೇವ್ ಲೈಕ್ ಅಲ್ಯೂಮಿನಿಯಂ. ಸೊ ಅದೇ ಅಟೋಮಿಕ್ ನಂಬರ್ ಜಾಸ್ತಿ ಆಗ್ತಾ ಹೋದ ಹಾಗೆ ಸೊ ಆ ಎಲಿಮೆಂಟ್ಸ್ಗಳು ಅಲ್ಯೂಮಿನಿಯಂನ ಕ್ಯಾರೆಕ್ಟರ್ನ ಎಕ್ಸಿಬಿಟ್ ಮಾಡ್ತಾ ಹೋಗುತ್ತೆ. ವ್ಯಾಲ್ಯೂಸ್ ಫಾರ್ E0 ಫಾರ್ ದ ಹಾಫ್ ರಿಯಾಕ್ಷನ್ ಆರ್ ಇನ್ ದ ರೇಂಜ್ ಆಫ್ -2.2 to -2.4 ವೋಲ್ಟ್. ಸೊ ಇಲ್ಲಿ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ವ್ಯಾಲ್ಯೂ ಈ ರೀತಿ ವೇರಿ ಆಗುತ್ತೆ. ಆ್ಯಂಡ್ ಯುರೋಪಿಯಮ್ಗೆ -2.0 ವೋಲ್ಟ್ ಇದೆ. ಮೆಟಲ್ಸ್ ಕಂಬೈನ್ ವಿತ್ ಹೈಡ್ರೋಜನ್ ವೆನ್ ಜೆಂಟ್ಲಿ ಹೀಟೆಡ್ ಇನ್ ದ ಗ್ಯಾಸ್. ಸೊ ಈ ಮೆಟಲ್ಸ್ಗಳು ಹೈಡ್ರೋಜನ್ ಜೊತೆಗೆ ಕಂಬೈನ್ ಆಗುತ್ತೆ ಯಾವಾಗ ಅವನ್ನ ಹೀಟ್ ಮಾಡಬೇಕು. ಈ ಮೆಟಲ್ಸ್ಗಳು ಹೈಡ್ರೋಜನ್ ಜೊತೆಗೆ ಕಂಬೈನ್ ಆಗುತ್ತೆ ಸೊ ಯಾವಾಗ ಈ ಮೆಟಲ್ಸ್ಗಳನ್ನ ಹೀಟ್ ಮಾಡಬೇಕು. ಮೆಟಲ್ಸ್ ಹೀಟೆಡ್ ವಿತ್ ಕಾರ್ಬನ್ ಫಾರಮ್ಸ್ ಕಾರ್ಬೈಡ್ಸ್. ಸೊ ಈ ಲ್ಯಾಂಥನೈಡ್ಸ್ಗಳನ್ನ ಕಾರ್ಬನ್ ಜೊತೆಗೆ ಹೀಟ್ ಮಾಡಿದಾಗ ಸೊ ಇದು ರೆಸ್ಪೆಕ್ಟಿವ್ ಲ್ಯಾಂಥನೈಡ್ ಕಾರ್ಬೈಡ್ಸನ್ನು ಫಾರ್ಮ್ ಮಾಡುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ ಲ್ಯಾಂಥನೈಡ್ ಕಾರ್ಬೈಡ್ಸನ್ನು. ದ ಲಿಬರೇಟ್ ಹೈಡ್ರೋಜನ್ ಫ್ರಮ್ ಡೈಲ್ಯೂಟ್ ಆ್ಯಸಿಡ್ಸ್. ಸೊ ಡೈಲ್ಯೂಟ್ ಆ್ಯಸಿಡ್ಸಿಂದ ಹೈಡ್ರೋಜನ್ನ ಲಿಬರೇಟ್ ಮಾಡುತ್ತೆ. ಆ್ಯಂಡ್ ದೆ ಬರ್ನ್ ಇನ್ ಹ್ಯಾಲೋಜನ್ಸ್ ಟು ಫಾರಮ್ ಹ್ಯಾಲೈಡ್ಸ್. ಸೊ ಹ್ಯಾಲೋಜನ್ ಜೊತೆಗೆ ಬರ್ನ್ ಆದಾಗ ಸೊ ಅವುಗಳು ಹ್ಯಾಲೈಡ್ಸನ್ನು ಫಾರ್ಮ್ ಮಾಡುತ್ತೆ. ಆ್ಯಂಡ್ ದೇ ಫಾರ್ಮ್ ಆಕ್ಸೈಡ್ಸ್ ಆ್ಯಂಡ್ ಹೈಡ್ರಾಕ್ಸೈಡ್ಸ್. ಸೊ ಆಕ್ಸೈಡ್ಸ್ ಮತ್ತು ಹೈಡ್ರಾಕ್ಸೈಡ್ಸ್ಗಳನ್ನು ಕೂಡ ಫಾರ್ಮ್ ಮಾಡುತ್ತೆ. ಹಾಗಾದರೆ ಇದನ್ನು ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂತ ನೋಡೋದಾದರೆ ಲ್ಯಾಂಥನೈಡ್ಸ್ ಆರ್ ಯೂಸ್ಡ್ ಫಾರ್ ದ ಪ್ರೊಡಕ್ಷನ್ ಆಫ್ ಅಲಾಯ್ ಲೈಕ್ ಸ್ಟೀಲ್ಸ್, ಫಾರ್ ಪ್ಲೇಟ್ಸ್ ಆ್ಯಂಡ್ ಪೈಪ್ಸ್. ಸೊ ಈ ಲ್ಯಾಂಥನೈಡ್ಸ್ಗಳನ್ನು ಅಲೈನ ಪ್ರಿಪ್ರೇಷನಲ್ಲಿ ಯೂಸ್ ಮಾಡ್ತಾರೆ. ಮಿಶ್ ಮೆಟಲ್. ಸೊ ಇದು ಒಂದು ಅಲೈ. ಇದರಲ್ಲಿ ಲ್ಯಾಂಥನೈಡ್ ಮೆಟಲು ಅಪ್ರಾಕ್ಸಿಮೇಟ್ ಆಗಿ 95% ಇರುತ್ತೆ. ಆ್ಯಂಡ್ ಐರನ್ 5%. ಆ್ಯಂಡ್ ಟ್ರೇಸಸ್ ಆಫ್ ಸಲ್ಫರ್, ಕಾರ್ಬನ್, ಕ್ಯಾಲ್ಶಿಯಮ್ ಆ್ಯಂಡ್ ಅಲ್ಯೂಮಿನಿಯಂ ಕೂಡ ಇದರಲ್ಲಿ ಪ್ರೆಸೆಂಟ್ ಇರುತ್ತೆ. ಸೊ ಇದನ್ನು ಮಿಶ್ ಮೆಟಲ್ ಅಂತ ಕರೀತಾರೆ. ಸೊ ಈ ಮಿಶ್ ಮೆಟಲ್ನ ಎಲ್ಲಿ ಯೂಸ್ ಮಾಡ್ತಾರೆ? ಇನ್ ಮೆಗ್ನೀಷಿಯಮ್ ಬೇಸ್ಡ್ ಅಲೈ ಟು ಪ್ರೊಡ್ಯೂಸ್ ಬುಲೆಟ್ಸ್, ಶೆಲ್ಸ್ ಆ್ಯಂಡ್ ಲೈಟರ್ ಫ್ಲಿಂಟ್. ಸೊ ಮೆಗ್ನೀಷಿಯಮ್ ಬೇಸ್ಡ್ ಅಲೈಸ್ ಏನಿದೆ ಸೊ ಅವುಗಳ ಪ್ರಿಪರೇಷನಲ್ಲಿ ಮಿಶ್ ಮೆಟಲ್ನ ಯೂಸ್ ಮಾಡ್ತಾರೆ. ಮಿಕ್ಸ್ಡ್ ಆಕ್ಸೈಡ್ಸ್ ಆಫ್ ಲ್ಯಾಂಥನೈಡ್ಸ್. ಸೊ ಈ ಮಿಕ್ಸ್ಡ್ ಆಕ್ಸೈಡ್ಸ್ ಆಫ್ ಲ್ಯಾಂಥನೈಡ್ಸ್ ಏನಿದೆ ಸೊ ಅವುಗಳನ್ನು ಕೆಟಲಿಸ್ಟ್ ಆಗಿ ಪೆಟ್ರೋಲಿಯಂ ಕ್ರ್ಯಾಕಿಂಗಲ್ಲಿ ಯೂಸ್ ಮಾಡ್ತಾರೆ. Some individual lanthanide oxides are used as phosphorus in television screens and similar fluorescing surface. So lanthanide oxides ಗಳನ್ನ ಫಾಸ್ಫರಸ್ ಇನ್ ಟೆಲಿವಿಷನ್ ಸ್ಕ್ರೀನ್ ಆ್ಯಂಡ್ ಫ್ಲೋರಿಸೆಂಟ್ ಸ್ಕ್ರೀನಲ್ಲೂ ಕೂಡ, ಫ್ಲೋರಿಸೆಂಟ್ ಸರ್ಫೇಸಲ್ಲಿ ಅಥವಾ ಟೆಲಿವಿಷನ್ ಸ್ಕ್ರೀನ್ಸಲ್ಲೂ ಕೂಡ ಲ್ಯಾಂಥನೈಡ್ ಆಕ್ಸೈಡ್ಸನ್ನು ಯೂಸ್ ಮಾಡ್ತಾರೆ. ಸೊ ಇದಿಷ್ಟು ಕೂಡ ಯೂಸಸ್ ಆಫ್ ಲ್ಯಾಂಥನೈಡ್ಸ್. Next one is actinoids. The actinoids includes 14 elements from thorium to lawrencium. ಸೊ ಥೋರಿಯಮ್ ಟು ಲಾರೆನ್ಷಿಯಮ್ವರೆಗೆ ಏನು ಎಲಿಮೆಂಟ್ಸ್ಗಳಿದೆ ಆ ಎಲಿಮೆಂಟ್ಸ್ಗಳನ್ನು ಆ್ಯಕ್ಟಿನಾಯ್ಡ್ಸ್ ಅಂತ ಕರೀತಾರೆ. ಆ್ಯಂಡ್ ಆ್ಯಕ್ಟಿನೈಡ್ಸ್ ಆರ್ ರೇಡಿಯೋ ಆ್ಯಕ್ಟಿವ್ ಎಲಿಮೆಂಟ್ಸ್. ಸೊ ಈ ಆ್ಯಕ್ಟಿನೈಡ್ಸ್ಗಳು ರೇಡಿಯೋ ಆ್ಯಕ್ಟಿವ್ ಎಲಿಮೆಂಟ್ಸ್ ಆಗಿದೆ. ಸೊ ಅರ್ಲಿಯರ್ ಮೆಂಬರ್ಸ್ ಏನಿದೆ ಅಂದರೆ ಸೀರೀಸ್ನ ಅರ್ಲಿಯರ್ ಮೆಂಬರ್ಸ್ ಏನಿದೆ ಸೊ ಅವುಗಳ ಹಾಫ್ ಲೈಫ್ ಪೀರಿಯಡ್ ತುಂಬಾ ಜಾಸ್ತಿ ಇದೆ, ಲಾಂಗ್ ಹಾಫ್ ಲೈಫ್ ಪೀರಿಯಡ್.
ಆ್ಯಂಡ್ ಲೇಟರ್ ಮೆಂಬರ್ಸ್ ಅಂದರೆ ಏನು ಸೀರೀಸ್ನ ಕೊನೆಗೆ ಹತ್ತತ್ರ ಬರುವಂಥ ಎಲಿಮೆಂಟ್ಸ್ಗಳೇನಿದೆ ಸೊ ಅವುಗಳ ಹಾಫ್ ಲೈಫ್ ಪೀರಿಯಡು ಎ ಡೇ ಟು 3 ಮಿನಿಟ್ಸ್ ಅಂದರೆ ಒಂದು ದಿನದಿಂದ 3 ನಿಮಿಷದವರೆಗೆ ಇದೆ. ಸೊ ನಾವು 3 ನಿಮಿಷ ಯಾವುದ್ರ ಹಾಫ್ ಲೈಫ್ ಪೀರಿಯಡ್ ಅಂತ ನೋಡೋದಾದರೆ ದಟ್ ಇಸ್ ಲಾರೆನ್ಶಿಯಮ್. ಆ್ಯಂಡ್ ಲೇಟರ್ ಮೆಂಬರ್ಸ್ ಪ್ರಿಪೇರ್ಡ್ ಇನ್ ನ್ಯಾನೋಗ್ರಾಮ್ ಕ್ವಾಂಟಿಟೀಸ್. ಸೊ ಈ ಲೇಟರ್ ಮೆಂಬರ್ಸ್ ಏನಿದೆ ಇವುಗಳನ್ನು ನ್ಯಾನೋಗ್ರಾಮ್ ಕ್ವಾಂಟಿಟಿಯಲ್ಲಿ ಪ್ರಿಪೇರ್ ಮಾಡ್ತಾರೆ. ನೆಕ್ಸ್ಟ್ ಒನ್ ಇಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಆಕ್ಟಿನಾಯ್ಡ್ಸ್. ಸೊ ಆಕ್ಟಿನಾಯ್ಡ್ಸ್ಗಳಲ್ಲಿ 7s2 ಬಂದು ಕಾಮನ್ ಆಗಿದೆ ಆ್ಯಂಡ್ ವೇರಿಯಬಲ್ ಆಕ್ಯುಪೆನ್ಸಿ ಆಫ್ 5f ಆ್ಯಂಡ್ 60 ಸಬ್ಶೆಲ್. ಸೊ 5f ಮತ್ತು 60 ಸಬ್ಶೆಲ್ಗೆ ಏನು ಎಲೆಕ್ಟ್ರಾನ್ಸ್ಗಳು ಆ್ಯಡ್ ಆಗುತ್ತಲ್ವ ಸೊ ಅದರಲ್ಲಿ ವೇರಿಯೇಷನ್ ನಾವು ನೋಡ್ಬೋದು. 14 electrons are formally added to 5f, but there is an exception in thorium. Lost electron enters into 60 orbital and absence of electrons in 5f orbital. So ಎಲ್ಲ 14 ಎಲೆಕ್ಟ್ರಾನ್ಸ್ಗಳು 5f ಸಬ್ಶೆಲ್ಗೆ ಆ್ಯಡ್ ಆಗ್ತಾ ಹೋಗುತ್ತೆ. ಆದರೆ ಒಂದು ಎಕ್ಸೆಪ್ಷನ್ ಕೇಸ್ ಇದೆ, ದಟ್ ಈಸ್ ಇನ್ ಥೋರಿಯಂ. ಸೊ ಥೋರಿಯಮಲ್ಲಿ ಮಾತ್ರ ಲಾಸ್ಟ್ ಎಲೆಕ್ಟ್ರಾನು 60 ಆರ್ಬಿಟಲ್ಗೆ ಎಂಟರ್ ಆಗುತ್ತೆ ಆ್ಯಂಡ್ ಈ ಥೋರಿಯಮಲ್ಲಿ 5f ಆರ್ಬಿಟಲ್ ಇರಲ್ಲ, ಆಬ್ಸೆಂಟ್ ಆಗಿರುತ್ತೆ. From Pa, that is protactinium onwards, 5f orbitals are complete. ಸೊ protactinium ಆದ ನಂತರ ಬರುವಂಥ ಎಲಿಮೆಂಟ್ಸ್ಗಳಲ್ಲಿ 5f ಆರ್ಬಿಟಲ್ಸ್ಗಳು ಕಂಪ್ಲೀಟ್ ಆಗಿವೆ. ಇರ್ರೆಗ್ಯುಲಾರಿಟೀಸ್ ಇನ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಸೊ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನಲ್ಲಿ ಒಂದಿಷ್ಟು ಇರ್ರೆಗ್ಯುಲಾರಿಟೀಸ್ನ ನಾವು ನೋಡ್ತೀವಿ. ಯಾಕೆ ಅಂತ ಅಂದರೆ ಸ್ಟೆಬಿಲಿಟೀಸ್ ಆಫ್ F0, F7 ಆ್ಯಂಡ್ F14 ಆಕ್ಯುಪೆನ್ಸೀಸ್ ಆಫ್ ದ 5f ಆರ್ಬಿಟಲ್. ಸೊ 5f ಆರ್ಬಿಟಲ್ ಏನು ಎಲೆಕ್ಟ್ರಾನ್ಸ್ಗಳು ಫಿಲ್ ಆಗುತ್ತಲ್ವಾ ಸೊ ಅದರಲ್ಲಿ F0, F7 ಮತ್ತು F14 ಸೊ ಎಂಟಿ, ಹಾಫ್ ಫಿಲ್ಡ್ ಆ್ಯಂಡ್ ಕಂಪ್ಲೀಟ್ಲಿ ಫಿಲ್ಡ್ ಆರ್ಬಿಟಲ್ಸ್ಗಳು ಸ್ಟೇಬಲ್ ಆಗಿರೋದ್ರಿಂದ ಒಂದಿಷ್ಟು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನಲ್ಲಿ ಇರ್ರೆಗ್ಯುಲಾರಿಟೀಸ್ನ ನೋಡಬಹುದು. ಸೊ ಇದು ಆಕ್ಟಿನೈಡ್ ಸೀರೀಸ್ನಲ್ಲಿ ಬರುವಂಥ ಎಲಿಮೆಂಟ್ಸ್ಗಳ ಸಿಂಬಲ್, ಅಟಾಮಿಕ್ ನಂಬರ್ ಆ್ಯಂಡ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. Next one is ionic sizes. There is a gradual decrease in the size of atoms or M3+ ions across the series. This is known as the actinoid contraction. ಇಲ್ಲೂ ಕೂಡ ಲ್ಯಾಂಥನೈಡ್ ಕಾಂಟ್ರಾಕ್ಷನ್ ರೀತಿಯಾಗೆ ಅಕ್ರಾಸ್ ದ ಸೀರೀಸು ಆಟಮ್ಸ್ ಅಥವಾ ಅಯಾನ್ಸ್ಗಳ ಸೈಜು ಗ್ರ್ಯಾಜುವಲ್ ಆಗಿ ಕಡಿಮೆ ಆಗ್ತಾ ಬರುತ್ತೆ. ಇದನ್ನು ಆಕ್ಟಿನಾಯ್ಡ್ ಕಾಂಟ್ರಾಕ್ಷನ್ ಅಂತ ಕರೀತಾರೆ. The contraction is greater from element to element in the series due to poor shielding by 5f electrons. ಇಲ್ಲೂ ಕೂಡ 5f ಎಲೆಕ್ಟ್ರಾನ್ಸ್ಗಳು ಪೂರ್ ಶೀಲ್ಡರ್ಸ್ ಆಗಿರೋದ್ರಿಂದ ಸೀರೀಸಲ್ಲಿ ಎಲಿಮೆಂಟಿಂದ ಎಲಿಮೆಂಟಿಗೆ ಕಾಂಟ್ರಾಕ್ಷನ್ ತುಂಬಾ ಜಾಸ್ತಿ ಇದೆ. ನೆಕ್ಸ್ಟ್ ಒನ್ ಇಸ್ ಆಕ್ಸಿಡೇಷನ್ ಸ್ಟೇಟ್. ಆಕ್ಟಿನೈಡ್ಸ್ ಎಕ್ಸಿಬಿಟ್ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್. ಸೊ ಆಕ್ಟಿನೈಡ್ಸ್ಗಳು ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟನ್ನು ಅಂದರೆ ವೆರೈಟಿ ಆಫ್ ಆಕ್ಸಿಡೇಷನ್ ಸ್ಟೇಟನ್ನು ಎಕ್ಸಿಬಿಟ್ ಮಾಡುತ್ತೆ. ಯಾಕೆ ಅಂತ ಅಂದರೆ ಡ್ಯೂ ಟು 5f, 60 ಆ್ಯಂಡ್ 7s ಲೆವೆಲ್ಸ್ ಆರ್ ಆಫ್ ಕಂಪೇರಬಲ್ ಎನರ್ಜೀಸ್. ಸೊ 5f, 60 ಆ್ಯಂಡ್ 7s ಲೆವೆಲ್ಸ್ ಏನಿದೆ ಸೊ ಅವುಗಳಲ್ಲಿ ಕಂಪೇರಬಲ್ ಎನರ್ಜೀಸ್ ಇರೋದ್ರಿಂದ ಆಕ್ಟಿನೈಡ್ಸ್ಗಳು ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟನ್ನು ಎಕ್ಸಿಬಿಟ್ ಮಾಡುತ್ತೆ. ಸೊ ಇದರಲ್ಲಿ ಜನರಲ್ ಆಕ್ಸಿಡೇಷನ್ ಸ್ಟೇಟ್ ನೋಡೋದಾದರೆ ದಟ್ ಈಸ್ +3. ಫಸ್ಟ್ ಆಫ್ ದ ಸೀರೀಸ್ ಎಕ್ಸಿಬಿಟ್ ಹೈಯರ್ ಆಕ್ಸಿಡೇಷನ್ ಸ್ಟೇಟ್. ಸೊ ಸೀರೀಸ್ನ ಫಸ್ಟ್ ಆಫಲ್ಲಿ ಏನು ಎಲಿಮೆಂಟ್ಸ್ಗಳಿದೆ ಸೊ ಅವುಗಳು ಹೈಯರ್ ಆಕ್ಸಿಡೇಷನ್ ಸ್ಟೇಟನ್ನು ಎಕ್ಸಿಬಿಟ್ ಮಾಡುತ್ತೆ. ಲೈಕ್ ನಾವು ನೋಡೋದಾದರೆ ದಟ್ ಇಸ್ ಥೋರಿಯಂ +4ನ ಎಕ್ಸಿಬಿಟ್ ಮಾಡುತ್ತೆ, ಪ್ರೋಟಾಕ್ಟಿನಿಯಂ +5ನ ಎಕ್ಸಿಬಿಟ್ ಮಾಡುತ್ತೆ ಆ್ಯಂಡ್ ಯುರೇನಿಯಂ +6, ನೆಪ್ಚೂನಿಯಂ +7. ದೆನ್ ಇಟ್ ಡಿಕ್ರೀಸಸ್ ಇನ್ ಸಕ್ಸೀಡಿಂಗ್ ಎಲಿಮೆಂಟ್ಸ್. ನೆಕ್ಸ್ಟ್ ಎಲಿಮೆಂಟ್ಸ್ಗಳಲ್ಲಿ ಆಕ್ಸಿಡೇಷನ್ ಸ್ಟೇಟು ಕಮ್ಮಿ ಆಗ್ತಾ ಬರುತ್ತೆ. Actinoids resembles lanthanides in more compounds having +3 state than +4 state. ಸೊ ಆಕ್ಟಿನೈಡ್ಸ್ಗಳು ಲ್ಯಾಂಥನೈಡ್ಸನ್ನು ರಿಸೆಂಬಲ್ ಮಾಡ್ತಾ ಇದೆ. ಸೊ ಯಾವ ಪ್ರಾಪರ್ಟಿಯಲ್ಲಿ ಅಂತ ನೋಡೋದಾದರೆ ಸೊ ಜಾಸ್ತಿ ಕಾಂಪೌಂಡ್ಗಳು +3 ಆಕ್ಸಿಡೇಷನ್ ಸ್ಟೇಟನ್ನು ಎಕ್ಸಿಬಿಟ್ ಮಾಡುತ್ತೆ ಹ್ಯಾಸ್ ಕಂಪೇರ್ಡ್ ವಿತ್ +4 ಸ್ಟೇಟ್. ಸೊ ಈ ಪ್ರಾಪರ್ಟಿ ನಮ್ಮ ಲ್ಯಾಂಥನೈಡ್ಸಲ್ಲೂ ಕೂಡ ಎಕ್ಸಿಬಿಟ್ ಆಗುತ್ತೆ. ಸೊ ಇದರಲ್ಲಿ ನೋಡ್ತಾ ಇದ್ದೀರಾ ಸೊ ಆಕ್ಸಿಡೇಷನ್ ಸ್ಟೇಟ್ ಆಫ್ ಆಕ್ಟಿನೈಡ್ಸ್. ನೆಕ್ಸ್ಟ್ ಒನ್ general characteristics and comparison with lanthanides. Actinoids metals are silvery in appearance. So actinides elementsಗಳ appearance ಹೇಗಿದೆ, they are silvery in appearance. Variety of structure. ಸೊ ಇದರಲ್ಲಿ ನಾವು ವೆರೈಟೀಸ್ ಆಫ್ ಸ್ಟ್ರಕ್ಚರ್ನ ನೋಡ್ಬೋದು. ಯಾಕೆ ಅಂತ ಅಂದರೆ ಡ್ಯೂ ಟು ಇರ್ರೆಗ್ಯುಲಾರಿಟೀಸ್ ಇನ್ ಮೆಟಾಲಿಕ್ ರೇಡಿಯೈ. ಸೊ ಮೆಟಾಲಿಕ್ ರೇಡಿಯೈನ ಇರ್ರೆಗ್ಯುಲಾರಿಟೀಸ್ ಇರೋದ್ರಿಂದ ಸೊ ವೆರೈಟೀಸ್ ಆಫ್ ಸ್ಟ್ರಕ್ಚರ್ನ ನೋಡ್ಬೋದು. ಸೊ ಗ್ರೇಟರ್ ಹ್ಯಾಸ್ ಕಂಪೇರ್ಡ್ ಟು ಲ್ಯಾಂಥನೈಡ್ಸ್. ಸೊ ಲ್ಯಾಂಥನೈಡ್ಸ್ಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಸ್ಟ್ರಕ್ಚರ್ಸ್ ನಾವು ತುಂಬಾ ನೋಡ್ಬೋದು.
ಆ್ಯಂಡ್ ಆ್ಯಕ್ಟಿನೈಡ್ಸ್ ಆರ್ ಹೈಲಿ ರಿಯಾಕ್ಟಿವ್ ಮೆಟಲ್ಸ್. ಸೊ ಈ ಆ್ಯಕ್ಟಿನೈಡ್ಸ್ಗಳು ತುಂಬಾ ರಿಯಾಕ್ಟಿವ್ ಮೆಟಲ್ಸ್ ಆಗಿವೆ. ಆ್ಯಂಡ್ ದೇ ರಿಯಾಕ್ಟ್ ವಿತ್ ಬಾಯ್ಲಿಂಗ್ ವಾಟರ್ ಟು ಗಿವ್ ಆಕ್ಸೈಡ್ಸ್ ಆ್ಯಂಡ್ ಹೈಡ್ರೈಡ್. ಸೊ ಯಾವಾಗ ಈ ಆಕ್ಟಿನೈಡ್ಸ್ಗಳು ಬಾಯ್ಲಿಂಗ್ ವಾಟರ್ ಜೊತೆಗೆ ರಿಯಾಕ್ಟ್ ಆಗುತ್ತೆ, ಸೊ ಅವುಗಳು ಆಕ್ಸೈಡ್ಸ್ ಮತ್ತು ಹೈಡ್ರೈಡನ್ನು ಫಾರ್ಮ್ ಮಾಡುತ್ತೆ. ದೇ ಕಂಬೈನ್ ವಿತ್ ನಾನ್ ಮೆಟಲ್ಸ್ ಎಟ್ ಮಾಡರೇಟ್ ಟೆಂಪರೇಚರ್. ಸೊ ಮಾಡರೇಟ್ ಟೆಂಪರೇಚರಲ್ಲಿ ಆಕ್ಟಿನೈಡ್ಸ್ಗಳು ನಾನ್ ಮೆಟಲ್ಸ್ಗಳ ಜೊತೆಗೆ ಕಂಬೈನ್ ಆಗುತ್ತೆ. ಆಕ್ಟಿನೈಡ್ಸ್ ಆರ್ ಅಟ್ಯಾಕ್ಡ್ ಬೈ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಬಟ್ ದೇ ಸ್ಲೈಟ್ಲಿ ಅಫೆಕ್ಟೆಡ್ ಬೈ ನೈಟ್ರಿಕ್ ಆ್ಯಸಿಡ್. ಸೊ ಆಕ್ಟಿನೈಡ್ಸ್ಗಳು ಈಸಿಯಾಗಿ ಹೈಡ್ರೋಕ್ಲೋರಿಕ್ ಆ್ಯಸಿಡಿಂದ ಅಟ್ಯಾಕ್ ಆಗುತ್ತೆ, ಆದರೆ ನೈಟ್ರಿಕ್ ಆ್ಯಸಿಡ್ ಅಷ್ಟು ಅಫೆಕ್ಟ್ ಮಾಡಲ್ಲ ಅವಕ್ಕೆ. ಆಕ್ಟಿನೈಡ್ಸ್ ವಿತ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಆರ್ ಪ್ಯಾರಾಮ್ಯಾಗ್ನೆಟಿಕ್ ಇನ್ ನೇಚರ್. ಸೊ ಯಾವ ಆ್ಯಕ್ಟಿನೈಡ್ಸಲ್ಲಿ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ಗಳು ಪ್ರೆಸೆಂಟ್ ಇದೆ, ಸೊ ಅವುಗಳು ಪ್ಯಾರಾಮ್ಯಾಗ್ನೆಟಿಕ್ ಬಿಹೇವಿಯರ್ನ ಎಕ್ಸಿಬಿಟ್ ಮಾಡುತ್ತೆ. ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಆಫ್ ದ ಆ್ಯಕ್ಟಿನೈಡ್ಸ್ ಆರ್ ಮೋರ್ ಕಾಂಪ್ಲೆಕ್ಸ್ ದ್ಯಾನ್ ದೋಸ್ ಆಫ್ ದ ಲ್ಯಾಂಥನೈಡ್ಸ್. ಸೊ ಲ್ಯಾಂಥನೈಡ್ಸ್ಗೆ ಕಂಪೇರ್ ಮಾಡಿದ್ರೆ ಆ್ಯಕ್ಟಿನೈಡ್ಸ್ನ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಒಂದಿಷ್ಟು ಕಾಂಪ್ಲೆಕ್ಸ್ ಆಗೇ ಇದೆ. ಆ್ಯಂಡ್ ಅಯೋನೈಸೇಷನ್ ಎಂಥಾಲ್ಪೀಸ್ ಆಫ್ ಅರ್ಲಿ ಆ್ಯಕ್ಟಿನೈಡ್ಸ್ ನಾಟ್ ಅಕ್ಯುರೇಟ್ಲಿ ನೋನ್ ಬಟ್ ಲೋಯರ್ ದ್ಯಾನ್ ಅರ್ಲಿ ಲ್ಯಾಂಥನೈಡ್ಸ್. ಸೊ ಅರ್ಲಿ ಆ್ಯಕ್ಟಿನೈಡ್ಸ್ಗಳ ಅಯೋನೈಸೇಷನ್ ಎಂಥಾಲ್ಪಿ ಅಕ್ಯುರೇಟಾಗಿ ಗೊತ್ತಿಲ್ಲ, ಆದರೆ ಸೊ ಅರ್ಲಿ ಲ್ಯಾಂಥನೈಡ್ಸ್ಗಿಂತ ಕಡಿಮೆ ಇದೆ ಅಂತ ಹೇಳ್ಬೋದು. When 5f orbitals are beginning to be occupied, they will penetrate less into the inner core of electrons. ಸೊ 5f ಆರ್ಬಿಟಲ್ಸ್ಗಳು ಬಿಗಿನಿಂಗಲ್ಲಿ ಫಿಲ್ ಆದಾಗ ಸೊ ಅವು ಪೆನಿಟ್ರೇಷನ್ನ ಕಮ್ಮಿ ಮಾಡುತ್ತೆ. 5f electrons will be more effectively shielded from the nuclear charge than 4f electrons of the corresponding lanthanides. ಸೊ ಲ್ಯಾಂಥನೈಡ್ಸ್ಗೆ ಕಂಪೇರ್ ಮಾಡಿದರೆ 5f electrons will be more effectively shielded from the nuclear charge than 4f electrons. ಸೊ 4f electronsಗಿಂತ ಜಾಸ್ತಿ 5f electronsಗಳು ಶೀಲ್ಡ್ ಆಗುತ್ತೆ. ಬಿಕಾಸ್ ಔಟರ್ ಎಲೆಕ್ಟ್ರಾನ್ಸ್ ಆರ್ ಲೆಸ್ ಫರ್ಮ್ಲಿ ಹೆಲ್ಡ್, ದೇ ಆರ್ ಅವೈಲೇಬಲ್ ಫಾರ್ ಬಾಂಡಿಂಗ್ ಇನ್ ದ ಆ್ಯಕ್ಟಿನೈಡ್ಸ್. ಸೊ ಯಾಕೆ ಅಂತ ಅಂದರೆ ಔಟರ್ ಎಲೆಕ್ಟ್ರಾನ್ಸ್ಗಳಿಗೆ ನ್ಯೂಕ್ಲಿಯಸ್ನ ಜೊತೆಗೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಆದಷ್ಟು ಕಮ್ಮಿ ಇರುತ್ತೆ. ಸೊ ಆದ್ದರಿಂದ ಅವು ಬೇರೆ ಎಲಿಮೆಂಟ್ಸ್ಗಳ ಜೊತೆಗೆ ಬಾಂಡಿಂಗಲ್ಲಿ ಇನ್ವಾಲ್ವ್ ಆಗಿರುತ್ತೆ. ಅರ್ಲಿ ಆ್ಯಕ್ಟಿನೈಡ್ಸ್ ರಿಸೆಂಬಲ್ ದ ಲ್ಯಾಂಥನೈಡ್ಸ್ ಇನ್ ಶೋಯಿಂಗ್ ಕ್ಲೋಸ್ ಸಿಮಿಲಾರಿಟೀಸ್ ವಿತ್ ಈಚ್ ಅದರ್ ಆ್ಯಂಡ್ ಇನ್ ಗ್ರ್ಯಾಜುಯಲ್ ವೇರಿಯೇಷನ್ ಪ್ರಾಪರ್ಟಿ. ಸೊ ಲ್ಯಾಂಥನೈಡ್ಸ್ ಮತ್ತು ಆಕ್ಟಿನೈಡ್ಸ್ ಸೀರೀಸಲ್ಲಿ ಬರುವಂಥ ಅರ್ಲಿ ಎಲಿಮೆಂಟ್ಸ್ಗಳೇನಿದೆ, ಸೊ ಆ ಎಲಿಮೆಂಟ್ಸ್ಗಳ ಪ್ರಾಪರ್ಟೀಸ್ಗಳು ಒಂದಿಷ್ಟು ಸಿಮಿಲರ್ ಆಗಿದೆ, ಆದರೆ ನೆಕ್ಸ್ಟ್ ಬರುವಂಥ ಎಲಿಮೆಂಟ್ಸ್ಗಳ ಪ್ರಾಪರ್ಟೀಸಲ್ಲಿ ಒಂದಿಷ್ಟು ವೇರಿಯೇಷನನ್ನು ನೋಡಬಹುದು. ನೆಕ್ಸ್ಟ್ ಒನ್ ಇಸ್ ಸಮ್ ಅಪ್ಲಿಕೇಶನ್ಸ್ ಆಫ್ ಡಿ ಆ್ಯಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್. ಸೊ ಎಲ್ಲೆಲ್ಲಿ ನಾವು ಡಿ ಮತ್ತು ಎಫ್ ಬ್ಲಾಕ್ ಎಲಿಮೆಂಟ್ಸನ್ನು ಯೂಸ್ ಮಾಡ್ತೀವಿ ಅಂತ ನೋಡೋದಾದರೆ ಐರನ್ ಆ್ಯಂಡ್ ಸ್ಟೀಲ್. ಸೊ ಇವುಗಳನ್ನು ಕನ್ಸ್ಟ್ರಕ್ಷನ್ ಮೆಟೀರಿಯಲ್ ಆಗಿ ಯೂಸ್ ಮಾಡ್ತಾರೆ. ಕ್ರೋಮಿಯಮ್, ಮ್ಯಾಂಗನೀಸ್ ಆ್ಯಂಡ್ ನಿಕಲ್, ಸೊ ಇದನ್ನು ಅಲಾಯಿಂಗ್ ಮೆಟಲ್ಸ್ ಆಗಿ ಯೂಸ್ ಮಾಡ್ತಾರೆ. ಆ್ಯಂಡ್ ಕಾಂಪೌಂಡ್ಸ್ ಲೈಕ್ ಟೈಟಾನಿಯಮ್ ಆಕ್ಸೈಡ್, ಸೊ ಇದನ್ನು ಪಿಗ್ಮೆಂಟ್ ಇಂಡಸ್ಟ್ರಿಯಲ್ಲಿ ಯೂಸ್ ಮಾಡ್ತಾರೆ. ಆ್ಯಂಡ್ ಮ್ಯಾಂಗನೀಸ್ ಆಕ್ಸೈಡ್ ಇದನ್ನು ಡ್ರೈ ಬ್ಯಾಟರಿ ಸೆಲ್ಸಲ್ಲಿ ಯೂಸ್ ಮಾಡ್ತಾರೆ. ಜಿಂಕ್, ನಿಕ್ಕಲ್ ಆ್ಯಂಡ್ ಕ್ಯಾಡ್ಮಿಯಮ್, ಸೊ ಇವುಗಳನ್ನು ಕೂಡ ಬ್ಯಾಟರಿ ಇಂಡಸ್ಟ್ರಿಯಲ್ಲಿ ಯೂಸ್ ಮಾಡ್ತಾರೆ. ಆ್ಯಂಡ್ ಎಲಿಮೆಂಟ್ಸ್ ಆಫ್ ಗ್ರೂಪ್ ಸೆಕೆಂಡ್ ಲೈಕ್ ಗೋಲ್ಡ್, ಕಾಪರ್, ಸಿಲ್ವರ್, ಸೊ ಇವುಗಳನ್ನು ಕಾಯಿನೇಜ್ ಮೆಟಲ್ಸ್ ಆಗಿ ಯೂಸ್ ಮಾಡ್ತಾರೆ, ಅಂದರೆ ಕಾಯಿನ್ಸ್ಗಳ ಪ್ರೊಡಕ್ಷನಲ್ಲಿ ಯೂಸ್ ಮಾಡ್ತಾರೆ. ದ ಕಾಂಟೆಂಪರರಿ UK ಕಾಪರ್ ಕಾಯಿನ್ಸ್, ದಟ್ ಈಸ್ ಕಾಪರ್ ಕೋಟೆಡ್ ಸ್ಟೀಲ್. ಸಿಲ್ವರ್ UK ಕಾಯಿನ್ಸು, ದಟ್ ಈಸ್ ಕಾಪರ್ ಆರ್ ನಿಕಲ್ ಅಲಾಯ್. ಸೊ ಇಲ್ಲೇನಾಗುತ್ತೆ, ಕಾಪರ್ ಕಾಯಿನ್ಸ್ ಏನಿದೆ ಅಂದರೆ ಸ್ಟೀಲ್ ಕೋಟೆಡ್ ವಿತ್ ಕಾಪರ್, ಸ್ಟೀಲ್ನ ಕಾಪರಿಂದ ಕೋಟ್ ಮಾಡಿರ್ತಾರೆ. ಸೊ ಆ ಕಾಪರ್ ಕಾಯಿನ್ಸ್ಗಳು. ಅಥವಾ ಸಿಲ್ವರ್ UK ಕಾಯಿನ್ಸ್, ಇಲ್ಲಿ ಕಾಪರ್ ಅಥವಾ ನಿಕ್ಕಲ್ ಅಲಾಯಿಂದ ಮಾಡಿರ್ತಾರೆ. ಸಿಲ್ವರ್ ಆ್ಯಂಡ್ ಗೋಲ್ಡ್ ದೇ ಆರ್ ರಿಸ್ಟ್ರಿಕ್ಟೆಡ್ ಟು ಕಲೆಕ್ಷನ್ ಐಟಮ್ಸ್. ಕಲೆಕ್ಷನ್ ಐಟಮ್ಸ್ಗಳಲ್ಲಿ ಅದನ್ನು ಯೂಸ್ ಮಾಡ್ತಾರೆ. ಮೆನಿ ಮೆಟಲ್ಸ್ ಆ್ಯಂಡ್ ದೇರ್ ಕಾಂಪೌಂಡ್ಸ್ ಆರ್ ಯೂಸ್ಡ್ ಆ್ಯಸ್ ಕೆಟಲಿಸ್ಟ್ ಇನ್ ಕೆಮಿಕಲ್ ಇಂಡಸ್ಟ್ರಿ. ಸೊ ಕೆಮಿಕಲ್ ಇಂಡಸ್ಟ್ರಿಯಲ್ಲಿ ಒಂದಿಷ್ಟು ಮೆಟಲ್ಸ್ ಮತ್ತು ಅವುಗಳ ಕಾಂಪೌಂಡ್ಸನ್ನು ಕೆಟಲಿಸ್ಟ್ ಆಗಿ ಯೂಸ್ ಮಾಡ್ತಾರೆ. ಸೊ ನಾವು ಎಕ್ಸಾಂಪಲ್ ನೋಡೋದಾದರೆ ವೆನಡಿಯಮ್ ಪೆಂಟಾಕ್ಸೈಡ್, ಸೊ ಇದನ್ನು ಸಲ್ಫ್ಯೂರಿಕ್ ಆ್ಯಸಿಡ್ನ ಪ್ರಿಪರೇಷನಲ್ಲಿ ಯೂಸ್ ಮಾಡ್ತಾರೆ. ಆ್ಯಂಡ್ ಟೈಟಾನಿಯಮ್ ಟೆಟ್ರಾಕ್ಲೋರೈಡ್ ಆ್ಯಂಡ್ ಟ್ರೈಮೀಥೈಲ್ ಅಲ್ಯೂಮಿನಿಯಂ ಫಾರ್ಮ್ಸ್ ಬೇಸಿಸ್ ಆಫ್ ಜಿಗ್ಲರ್ ಕೆಟಲಿಸ್ಟ್ ಯೂಸ್ಡ್ ಇನ್ ಮ್ಯಾನುಫ್ಯಾಕ್ಚರ್ ಆಫ್ ಪಾಲಿಥಿನ್. ಸೊ ಟೈಟಾನಿಯಮ್ ಟೆಟ್ರಾಕ್ಲೋರೈಡ್ ಮತ್ತು ಟ್ರೈಮೀಥೈಲ್ ಅಲ್ಯೂಮಿನಿಯಂ ಸೊ ಏನಿದೆ, ಸೊ ಇವುಗಳನ್ನು ಜಿಗ್ಲರ್ ಕೆಟಲಿಸ್ಟಲ್ಲಿ ಯೂಸ್ ಮಾಡ್ತಾರೆ. ಸೊ ಈ ಜಿಗ್ಲರ್ ಕೆಟಲಿಸ್ಟ್ನ ಪಾಲಿಥಿನ್ನ ಮ್ಯಾನುಫ್ಯಾಕ್ಚರ್ನಲ್ಲಿ ಯೂಸ್ ಮಾಡ್ತಾರೆ. ಆ್ಯಂಡ್ ಹೇಬರ್ ಪ್ರೋಸೆಸ್ ಏನಿದೆ, ಇದರಲ್ಲಿ ಐರನ್ನ ಕೆಟಲಿಸ್ಟ್ ಆಗಿ ಯೂಸ್ ಮಾಡ್ತಾರೆ. ಸೊ ಹೇಬರ್ ಪ್ರೋಸೆಸ್ಸಿಂದ ಅಮೋನಿಯಾನ ಪ್ರೊಡ್ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಇಸ್ ಹೈಡ್ರೋಜನೇಷನ್ ಆಫ್ ಫ್ಯಾಟ್ಸ್. ಸೊ ಇಲ್ಲಿ ನಿಕ್ಕಲ್ನ ಕೆಟಲಿಸ್ಟ್ ಆಗಿ ಯೂಸ್ ಮಾಡ್ತಾರೆ. ಆ್ಯಂಡ್ ವೇಕರ್ ಪ್ರೋಸೆಸ್, ಸೊ ಇದರಲ್ಲಿ
ಪೆಲಾಡಿಯಂ ಕ್ಲೋರೈಡ್ನ ಕೆಟಲಿಸ್ಟ್ ಆಗಿ ಯೂಸ್ ಮಾಡ್ತಾರೆ. ಸೊ ವೇಕರ್ ಪ್ರೋಸೆಸ್ಸಿಂದ ಈಥೈನ್ನ ಆಕ್ಸಿಡೇಷನ್ ಮಾಡ್ತಾರೆ. ಆ್ಯಂಡ್ ಪ್ಲಾಟಿನಮ್, ಪೆಲಾಡಿಯಂ, ಸಿಲ್ವರ್, ಸೊ ಇದನ್ನು ಕೆಟಲಿಸ್ಟ್ ಆಗಿ ಇದನ್ನು ಫ್ಯೂಯಲ್ ಸೆಲ್ಸಲ್ಲಿ ಯೂಸ್ ಮಾಡ್ತಾರೆ. ಆ್ಯಂಡ್ ಫೋಟೋಗ್ರಫಿಕ್ ಇಂಡಸ್ಟ್ರಿಯಲ್ಲಿ ಸಿಲ್ವರ್ ಬ್ರೋಮೈಡ್ನ ಯೂಸ್ ಮಾಡ್ತಾರೆ. ಸೊ ಇದಕ್ಕೊಂದು ಪ್ರಾಪರ್ಟಿ ಇದೆ, ದಟ್ ಈಸ್ ಸ್ಪೆಷಲ್ ಲೈಟ್ ಸೆನ್ಸಿಟಿವ್ ಪ್ರಾಪರ್ಟೀಸ್ ಆಫ್ ಸಿಲ್ವರ್ ಬ್ರೋಮೈಡ್. ಸೊ ಸಿಲ್ವರ್ ಬ್ರೋಮೈಡಲ್ಲಿ ಲೈಟ್ ಸೆನ್ಸಿಟಿವ್ ಪ್ರಾಪರ್ಟಿ ಇದೆ. ಸೊ ಅದರಿಂದ ಇದನ್ನು ಫೋಟೋಗ್ರಫಿಕ್ ಇಂಡಸ್ಟ್ರಿಯಲ್ಲಿ ಯೂಸ್ ಮಾಡ್ತಾರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಬೇರೆಯವ್ರಿಗೆ ಹೆಲ್ಪ್ ಆಗುತ್ತೆ ಅನ್ನೋದಾದರೆ ಶೇರ್ ಮಾಡಿ. ಇದೇ ಥರ ವಿಡಿಯೋಗಳನ್ನು ನೋಡೋದಕ್ಕೋಸ್ಕರ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.